ಓಂ ಶಾಂತಿ. ಮುರಳಿಯ ದಿನಾಂಕ 17/7/2022. सत्यता की सभ्यता ही रियल रॉयल्टी है. ಅವ್ಯಕ್ತ ಬಾಪ್ ದಾದಾ ರಿವೈಸ್ ಡೇಟ್ ಆಗಿದೆ 11/12/1991. ಸತ್ಯತೆಯ ಸಭ್ಯತೆಯೇ ನಿಜವಾದ ಘನತೆಯಾಗಿದೆ. आज बाप दादा अपने श्रेष्ठ परिवार अर्थात अपने रॉयल फैमिली को देख रहे. सारे कल्प में सबसे रॉयल आप श्रेष्ठ आत्माएं ही हो. अनादि आत्मिक स्वरूप में भी सबसे श्रेष्ठ रॉयल आत्माएं और आदि स्वरूप देव आत्माओं के रूप में भी रॉयल राज्य अधिकारी रॉयल फैमिली हो. पूज्य रूप में भी आप देव आत्माओं की कितनी रॉयल्टी से पूजा होती रहती है. ಈ ದಿನ ಬಾಪ್ ದಾದಾರವರು ತಮ್ಮ ಶ್ರೇಷ್ಠ ಪರಿವಾರ ಅಂದರೆ ತಮ್ಮ ಘನತೆ ಉಳ್ಳಂತಹ ಮಕ್ಕಳನ್ನು ಶ್ರೇಷ್ಠ ಆತ್ಮರನ್ನು ನೋಡ್ತಾ ಇದ್ದಾರೆ. ಇಡೀ ಕಲ್ಪದಲ್ಲಿ ನೀವು ಮಕ್ಕಳೇ ಅತ್ಯಂತ ಘನತೆ ಉಳ್ಳಂತಹ ಶ್ರೇಷ್ಠ ಆತ್ಮರುಗಳಾಗಿದ್ದೀರಿ. ಅನಾದಿ ಆತ್ಮಿಕ ಸ್ವರೂಪದಲ್ಲೂ ಸಹ ನೀವೇ ರಾಯಲ್ ಆತ್ಮ ಆಗಿರ್ತೀರಿ. ಪರಮಧಾಮದಲ್ಲಿ ಪರಮಾತ್ಮನ ಸಮೀಪದಲ್ಲಿನೇ ನಿಮ್ಮ ಸ್ಥಾನ ಇರ್ತದೆ. ಎರಡನೆಯದು ಆದಿ ಸ್ವರೂಪ ಅಂದರೆ ದೇವಾತ್ಮರ ಸ್ವರೂಪದಲ್ಲೂ ಸಹ ನೀವು ಬಹಳ ಘನತೆ ಗೌರವ ಉಳ್ಳಂತಹ ಸ್ವರ್ಗದ ರಾಜ್ಯ ಅಧಿಕಾರಿಯಾಗಿರ್ತೀರಿ. ದೇವತಾ ಪರಿವಾರದವರಾಗಿರ್ತೀರಿ. ಮೂರನೆಯದು ಭಕ್ತಿ ಮಾರ್ಗದಲ್ಲೂ ಸಹ ನಿಮ್ಮನ್ನು ಭಕ್ತರು ಎಷ್ಟು ಗೌರವದಿಂದ ಪೂಜೆ ಮಾಡ್ತಾರೆ. ಪೂಜ್ಯ ರೂಪದಲ್ಲೂ ಸಹ ನೀವು ಬಹಳ ರಾಯಲ್ ಆತ್ಮಗಳಾಗಿರ್ತೀರಿ. और किसी भी अन्य धर्म आत्मा राजनीतिक आत्माओं की ऐसी रॉयल पूजा नहीं होती है. इतर ಯಾವ ಧರ್ಮಾತ್ಮರಿಗೂ ರಾಜನೈತಿಕ ಮುಖಂಡರಿಗೂ ನಿಮ್ಮ ಥರ ಪೂಜೆ ನಡೆಯೋದಿಲ್ಲ. तो तीनों रूप में अनादि आदि और पूज्य स्वरूप ऐसे रॉयल और कोई भी नहीं है, क्योंकि आप आत्माओं की प्योरिटी की रॉयल्टी है. ಹೀಗೆ ಅನಾದಿ ಆದಿ ಮತ್ತು ಭಕ್ತಿಯ ಪೂಜ್ಯ ಸ್ವರೂಪದಲ್ಲಿ ನೀವು ರಾಯಲ್ ಆಗಿರ್ತೀರಿ. ನಿಮ್ಮ ಸಮಾನ ಘನತೆ ಗೌರವ ಉಳ್ಳಂತಹ ಆತ್ಮರು ಈ ಸೃಷ್ಟಿ ನಾಟಕದಲ್ಲಿ ಯಾರೂ ಇಲ್ಲ. ಈ ಒಂದು ಘನತೆ ಗೌರವ ನಿಮಗೆ ಸಿಕ್ಕಿರುವುದು ನಿಮ್ಮ ಪವಿತ್ರತೆಯ ಕಾರಣದಿಂದ. ಆ ಪವಿತ್ರತೆಯೇ ನಿಮ್ಮ घनतेयागिदे. ऐसे संपूर्ण पवित्र और कोई आत्मा सारे कल्प में न ही बनी है न बनेगी. यह प्योरिटी की विशेषता है. इसलिए सिर्फ देव आत्माओं के आगे यह महिमा गाते हैं कि आप सर्व गुण संपन्न हो, संपूर्ण निर्विकारी हो. किसी भी धर्म आत्माओं की महिमा ऐसी नहीं गाई जाती. ಈ ಪವಿತ್ರತೆಯ ಕಾರಣದಿಂದ ದೇವಾತ್ಮರ ಮುಂದೆ ಹೋಗಿ ಭಕ್ತರು ಹಾಡ್ತಾರೆ, ನೀವು ಸರ್ವಗುಣ ಸಂಪನ್ನರು, ಸಂಪೂರ್ಣ ನಿರ್ವಿಕಾರಿಗಳು.
ಸಂಪೂರ್ಣ ನಿರ್ವಿಕಾರಿ ಎಂಬ ಮಹಿಮೆ ಯಾವ ಧರ್ಮಾತ್ಮರಿಗೂ ಮಾಡೋದಿಲ್ಲ. देव आत्माओं के श्रेष्ठ कीर्ति अर्थात श्रेष्ठ पवित्रता का ही कीर्तन होता है और कोई भी धर्म में कीर्तन नहीं होता है. ಕೇವಲ ದೇವಾತ್ಮರ ಶ್ರೇಷ್ಠ ಕೀರ್ತಿ ಮತ್ತು ಶ್ರೇಷ್ಠ ಪವಿತ್ರತೆಯ ಕಾರಣದಿಂದ ಕೀರ್ತನೆ ನಡೀತದೆ. ಬೇರೆ ಯಾವ ಧರ್ಮಾತ್ಮರ ಬಗ್ಗೆ ಭಕ್ತರು ಕೀರ್ತನೆ ಮಾಡೋದಿಲ್ಲ. ದೇವಾತ್ಮರನ್ನು ವಾದ್ಯ ಸಂಗೀತದ ಜೊತೆಗೆ ಹೊಗಳ್ತಾರೆ, ಅವರ ಕಥೆಗಳನ್ನು ಹೇಳ್ತಾರೆ, ಕೀರ್ತನೆಯ ರೂಪದಲ್ಲಿ ಗಾಯನ ಮಾಡ್ತಾರೆ. साजों और बाजों से कीर्तन का रिवाज देव आत्माओं का ही है. वह संगम युग के शक्ति स्वरूप में ವಾದ್ಯ ಸಂಗೀತದ ಮೂಲಕ ಒಬ್ಬರ ಚರಿತ್ರೆಯನ್ನು ಹಾಡುವಂಥ ಪದ್ಧತಿ ಕೇವಲ ಭಾರತದಲ್ಲಿ ಇದೆ. ಅದು ಸಹ ಸತ್ಯಯುಗದ ದೇವಾತ್ಮರ ಬಗ್ಗೆ ಕೀರ್ತನೆ ಮಾಡ್ತಾರೆ ಅಥವಾ ಸಂಗಮ ಯುಗದ ಪವಿತ್ರ ಯೋಗಿಗಳು ಶಕ್ತಿ ಸ್ವರೂಪ ಆಗಿರುವಂತಹ ಶಿವಶಕ್ತಿಯರ ಬಗ್ಗೆನೂ ಕೀರ್ತನೆ ಮಾಡ್ತಾರೆ. यह संपूर्ण पवित्रता की विधि की सिद्धि आप जैसी रूहानी रॉयल्टी और किसी आत्मा में नहीं है. चेक करो ऐसी प्योरिटी की रॉयल्टी कहाँ तक आई है. रूहानी रॉयल्टी की सबसे श्रेष्ठ निशानी है रॉयल्टी अर्थात रियल्टी ಅರ್ಥಾತ್ ಸತ್ಯತ. ನಿಮ್ಮ ಕೀರ್ತನೆ ನಡೆಯುವುದು, ಪೂಜೆ ನಡೆಯುವುದು, ಇದು ನಿಮ್ಮ ಪವಿತ್ರತೆಯ ಸಿದ್ಧಿಯಾಗಿದೆ. ಹಾಗಾದರೆ ನೋಡ್ಕೊಳ್ಳಿ, ನಿಮ್ಮಲ್ಲಿ ಅಂತಹ ಒಂದು ಆತ್ಮಿಕ ಘನತೆ, ಆತ್ಮಿಕ ರಾಯಲ್ಟಿ ಎಷ್ಟು ಬಂದಿದೆ. ಆತ್ಮಿಕ ರಾಯಲ್ಟಿಯ ಮೊದಲನೇ ಗುರುತಾಗಿದೆ ಸತ್ಯತೆ. जैसे आत्मा का अनादि स्वरूप सत्य है. सत अर्थात अविनाशी और सत्य. आत्मನ ಅನಾದಿ ಸ್ವರೂಪ ಆಗಿದೆ ಸತ್. ಸತ್ ಅಂದರೆ ಅವಿನಾಶಿ ಅಂತನೂ ಅರ್ಥ ಆಗ್ತದೆ. ಸತ್ ಅಂದರೆ ಸತ್ಯ ಅಂತನೂ ಅರ್ಥ ಆಗ್ತದೆ. जैसे बाप की महिमा विशेष यही गाते हैं सत्यम शिवम सुंदरम. सत्य ही शिव है, वह गॉड इज ट्रुथ. तो बाप की महिमा सत्य अर्थात सत्यता की है. ಹೇಗೆ ತಂದೆಯ ಮಹಿಮೆಯಲ್ಲೂ ಸಹ ವಿಶೇಷವಾಗಿ ಸತ್ಯಂ ಶಿವಂ ಸುಂದರಂ ಅಂತ ಹಾಡ್ತಾರೆ. ಸತ್ಯನೇ ಶಿವ, ಶಿವನೇ ಸತ್ಯ ಅಥವಾ ಪರಮಾತ್ಮನೇ ಸತ್ಯ ಅಂತಲೂ ಹೇಳ್ತಾರೆ. ಹೇಗೆ ತಂದೆಯ ಮೊದಲನೇ ಮಹಿಮೆ ಸತ್ಯತೆಯಾಗಿದೆ. ಐಸೆ ರಾಯಲ್ಟಿ ಅರ್ಥಾತ್ रियल्टी सत्यता जरा भी बनावटी या मिलावटी न हो. ಹಾಗೆ ಘನತೆ ಗೌರವ ಉಳ್ಳಂತಹ ಆತ್ಮರಲ್ಲಿ ಸಂಪೂರ್ಣ ಸತ್ಯತೆ ಇರಬೇಕು. ಅದರಲ್ಲಿ ಯಾವುದೇ ರೀತಿಯ ಕಾಲ್ಪನಿಕತೆ ಅಥವಾ ಬೆರಿಕೆ ಇರಬಾರದು. ಚಾಹೆ बोल में, चाहे कर्म में, चाहे संपर्क में, संबंध में मिलावट या बनावट नहीं हो. ಸತ್ಯತೆ ಅಂದರೆ ಮಾತಿನಲ್ಲಿ, ಕರ್ಮದಲ್ಲಿ, ಸಂಬಂಧ ಸಂಪರ್ಕದಲ್ಲಿ ಕಟ್ಟು ಕಥೆಗಳು ಇರಬಾರದು. ಅದು ನಕಲಿ ಆಗಿರಬಾರದು. जिसको साधारण भाषा में बाप दादा कहते हैं ಸಚ್ಚಾಯಿ. ಅದಕ್ಕೆ ಬಾಬಾ ಸಾಧಾರಣ ಭಾಷೆಯಲ್ಲಿ ಸತ್ಯತೆ
ಅಥವಾ ಸಚ್ಚಾಯಿ ಅಂತ ಹೇಳ್ತಾರೆ. रॉयल आत्माओं की वृत्ति, दृष्टि, बोल और चलन सब एक सत्य होगी. ऐसे नहीं कि वृत्ति में एक बात हो, बोल में दूसरा बनावटी भाव हो. इसको रॉयल्टी व रियल्टी नहीं कहा जाता है. ಸತ್ಯತೆ ಎಂದರೆ ವೃತ್ತಿ, ದೃಷ್ಟಿ, ಶಬ್ದ, ವರ್ತನೆ ನಾಲ್ಕು ಒಂದೇ ಥರ ಇರಬೇಕು. ವೃತ್ತಿಯಲ್ಲಿ ಒಂದು, ಮಾತಿನಲ್ಲಿ ಇನ್ನೊಂದು ಇರಬಾರದು. ಇದಕ್ಕೆ ಹೇಳುತ್ತಾರೆ ನಿಜವಾದ ಸತ್ಯತೆ ಅಥವಾ रॉयल्टी या रियल्टी ಅಂತ. आज बाप दादा बच्चों की लीला देखते भी हैं और सुनते भी. ಇತ್ತೀಚೆಗೆ ಬಾಪ್ ದಾದಾರವರು ಮಕ್ಕಳ ವಿಧ ವಿಧವಾದ ಲೀಲೆಗಳನ್ನು ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. कई बच्चे बात को मिलाने और बनाने में बहुत होशियार हैं, क्योंकि द्वापर से मिलावट और बनावट की कथाएं बहुत सुनी. ಮಕ್ಕಳಲ್ಲಿ ಕೆಲವರು ಕಥೆಗಳನ್ನು ರಚಿಸುವುದರಲ್ಲಿ, ಕಥೆಗಳನ್ನು ಕಟ್ಟುವುದರಲ್ಲಿ ಮತ್ತು ಕಾಲ್ಪನಿಕ ಕಥೆಗಳನ್ನು ಹೇಳೋದರಲ್ಲಿ ಬಹಳ ಚತುರ ಇದ್ದಾರೆ. इस ब्राह्मण जीवन में भी संस्कार वह इमर्ज कर लेते, ऐसी अच्छे रूप से बात बना लेते जो झूठ को बिल्कुल संपूर्ण सत्य बना देते. ಬ್ರಾಹ್ಮಣ ಜೀವನದಲ್ಲಿಯೂ ಸಹ ದ್ವಾಪರದ ಸಂಸ್ಕಾರಗಳು ಒಮ್ಮೊಮ್ಮೆ ಇಮರ್ಜ್ ಮಾಡಿಕೊಳ್ತಾರೆ. ಎಷ್ಟು ನಕಲಿ ಮಾತುಗಳನ್ನು, ಅಸತ್ಯ ಮಾತುಗಳನ್ನು ತಂದೆಯ ಮುಂದೆ, ಪರಿವಾರದ ಮುಂದೆ ಇಡ್ತಾರೆಂದರೆ ಅದು ಸತ್ಯ ಅಂತ ತಿಳ್ಕೊಬೇಕು. ಸುಳ್ಳನ್ನು ಸತ್ಯ ಅಂತ ಸಿದ್ಧ ಮಾಡ್ತಾರೆ. इसको कहा जाता अंदर एक बाहर दूसरा. ಸುಳ್ಳನ್ನು ಸತ್ಯ ಅನಿಸುವ ರೀತಿಯಲ್ಲಿ ವ್ಯಕ್ತಪಡಿಸ್ತಾರೆ, ಹೇಳ್ತಾರೆ. ಇದಕ್ಕೆ ಹೇಳಲಾಗ್ತದೆ ಒಳಗೆ ಒಂದು, ಹೊರಗೆ ಇನ್ನೊಂದು ಅಂತ. तो क्या यह रियल्टी है, रॉयल्टी है? नहीं. ऐसे पवित्रता की रॉयल्टी अर्थात रियल्टी या रॉयल्टी की निशानी, अगर यह निशानी नहीं है तो समझो प्योरिटी की रॉयल्टी नहीं आई है, वह परसेंटेज में आई है, ಸಂಪೂರ್ಣ ನೈ. ಒಳಗೊಂದು, ಹೊರಗೆ ಮತ್ತೊಂದು ರೀತಿಯಲ್ಲಿ ಮಾತಾಡೋದು, ತೋರಿಸೋದು ಅಂದರೆ ಅದು ಸತ್ಯತೆ ಅಲ್ಲ. ಪವಿತ್ರತೆಯ ಘನತೆ ಅಂದ್ರೇ ಅಲ್ಲಿ ಸತ್ಯತೆ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಸೊ ಪವಿತ್ರತೆಯ ಘನತೆಯ ಮೊದಲನೇ ಗುರುತಾಗಿದೆ ಸತ್ಯತೆ. ಆ ಸತ್ಯತೆ ಸಂಪೂರ್ಣವಾಗಿ ಬರಬೇಕು ಮಕ್ಕಳಲ್ಲಿ. ಆದರೆ ಇನ್ನೂ ಸಂಪೂರ್ಣವಾಗಿ ಬಂದಿಲ್ಲ, ಪರ್ಸೆಂಟೇಜ್ನಲ್ಲಿ ಇದೆ. रियल्टी ही रॉयल्टी है. रियल्टी की दूसरी निशानी बाप दादा सदा सुनाते रहते. ನಮ್ಮ ಘನತೆ, ಗೌರವದ ಆಧಾರನೇ ಸತ್ಯತೆಯಾಗಿದೆ. ಇನ್ನು ಎರಡನೇ ಗುರುತು ಸಚ್ ತೋ ಬಿಠೋ ನಚ್. ಸಚ್ಚಿ ಆತ್ಮಾಯೇ ಸದಾ ಖುಷಿ ಮೇ ನಾಚ್ತಿ रहेगी. ಎಲ್ಲಿ ಸತ್ಯತೆ ಇರ್ತದೆ ಅಲ್ಲಿ ಖುಷಿ ಇರ್ತದೆ. ಅಂಥ ಮಕ್ಕಳು ಸದಾ ಖುಷಿಯಲ್ಲಿ ಕುಣಿತಾ ಇರ್ತಾರೆ. ಕಭಿ ಖುಷಿ ಜ್ಯಾದಾ ऐसा नहीं होगा. दिन प्रतिदिन हर समय और खुशी बढ़ती रहेगी. रियल्टी की निशानी है सदा खुशी में नाचना. ಬಾಬಾ ಹೇಳ್ತಾರೆ ಸತ್ಯತೆ ಉಳ್ಳಂತಹ ಮಕ್ಕಳಲ್ಲಿ ನಿರಂತರವಾಗಿ ಖುಷಿ ಇರ್ತದೆ.
ಅವರ ಖುಷಿ ಒಮ್ಮೆ ಕಡಿಮೆ ಆಗೋದು, ಒಮ್ಮೆ ಜಾಸ್ತಿ ಆಗೋದು ಈ ಥರ ಇರೋದಿಲ್ಲ. ಪ್ರತಿದಿನ ಪ್ರತಿ ಸಮಯದಲ್ಲೂ ಸಹ ಅವರ ಖುಷಿ ಏರ್ತಾ ಹೋಗ್ತದೆ. ಸತ್ಯತೆಯ ಗುರುತೇ ಆಗಿದೆ ಸದಾ ಖುಷಿಯಿಂದ ಕುಣಿಯುವುದು. ನೈನ್ ಚೈನ್ ಕಹತೆ ಹೋನ. रियलिटी का अर्थ है चित्त से भी और नैन चैन से भी ಸದಾ ಹರ್ಷಿತ್ ರಹನ. ಹೇಳ್ತಾರಲ್ವಾ, ಕಣ್ಣು, ದೃಷ್ಟಿ, ಮುಖ, ನಡತೆ ಎಲ್ಲದರಲ್ಲಿಯೂ ಸಹ ಖುಷಿ ಕಾಣಿಸ್ಬೇಕು ಅಂತ. ಹೀಗೆ ಬರೇ ಮುಖದಲ್ಲಿ ಮಾತ್ರ ಅಲ್ಲ, ಚಿತ್ತದಲ್ಲಿಯೂ ಸಹ ಖುಷಿ ಇರಬೇಕು. बाहर से हर्षित मुख नहीं, लेकिन चित्त में भी हर्षित. हर्षित चित्त, हर्षित मुख दोनों हर्षित. ಹೊರಗಿನಿಂದ ಮಾತ್ರ ಹರ್ಷಿತ ಮುಖಿಯಾಗೋದಲ್ಲ, ಆದರೆ ಚಿತ್ತ ಅಂದರೆ ಮನಸ್ಸು, ಬುದ್ಧಿಯೂ ಸಹ ಸದಾ ಖುಷಿಯಿಂದ ತುಂಬಿರಬೇಕು. ಹರ್ಷಿತ ಚಿತ್ತ, ಹರ್ಷಿತ ಮುಖಿ ಆಗಿರಬೇಕು. ಸತ್ಯತೆ ಉಳ್ಳಂಥ ಮಕ್ಕಳು ಈ ರೀತಿಯಲ್ಲಿ ಸದಾ ಹರ್ಷಿತ ಮುಖಿ ಆಗಿರ್ತಾರೆ. ಕೈ ಬಾರ್ ಐಸಾ ಹೋತಾ ಹೈ, ಅಂದರ್ ಚಿತ್ತ में खुशी नहीं होती, लेकिन बाहर मुख में समय प्रमाण खुशनुमा बन करके दिखाते. इसको अल्पकाल का हर्षित मुख कहेंगे. लेकिन हर्षित चित्त, हर्षित मुख अविनाशी हो तो पवित्रता की रॉयल्टी अर्थात अविनाशी चित्त और मुख हर्षित. ಕೆಲವೊಮ್ಮೆ ಮಕ್ಕಳು ಒಳಗೆ ಖುಷಿ ಇಲ್ದಿದ್ರೂ ಸಹ ಹೊರಗೆ ಮುಖದಲ್ಲಿ ಆ ಒಂದು ಖುಷಿಯನ್ನು ತೋರಿಸ್ತಾರೆ, ಹರ್ಷಿತ ಮುಖಿ ಆಗಿರ್ತಾರೆ. ಆದರೆ ಅದು ನಿಜವಾದ ಹರ್ಷ ಅಲ್ಲ. ಪವಿತ್ರತೆಯ ಘನತೆ ಉಳ್ಳವರು ಸದಾ ಹರ್ಷಿತ ಆಗಿರ್ತಾರೆ. ಚೆಕ್ ಕರೋ, दूसरे को चेक करने नहीं लग जाना, अपने को चेक करना. ऐसी रॉयल आत्मा बाप दादा को और सर्व ब्राह्मण परिवार को ಅತಿ ಪ್ಯಾರಿ ಹೋತಿ ಹೇ. ನಿಮ್ಮನ್ನು ನೀವು ಚೆಕ್ ಮಾಡಿಕೊಡಿ. ನೀವು ಸದಾ ನಿರಂತರ ಖುಷಿಯಲ್ಲಿ ಇರ್ತೀರಾ. ಹರ್ಷಿತ ಚಿತ್ತ, ಹರ್ಷಿತ ಮುಖಿ ಆಗಿದ್ದೀರಾ. ಅನ್ಯರನ್ನು ನೋಡಬೇಡಿ, ನಿಮಗೆ ನೀವೇ ನೋಡಿಕೊಳ್ಳಿ. ನಿಮ್ಮ ಸ್ಥಿತಿಯನ್ನು ಪರಿಶೀಲನೆ ಮಾಡಿಕೊಳ್ಳಿ. ಇಂತಹ ರಾಯಲ್ ಮಕ್ಕಳು ಬಾಪ್ ದಾದಾರವರಿಗೂ ಪ್ರಿಯ ಆಗಿರ್ತಾರೆ, ಬ್ರಾಹ್ಮಣ ಪರಿವಾರಕ್ಕೂ ಪ್ರಿಯ ಆಗಿರ್ತಾರೆ. रियल प्यारी आत्मा की विशेषता क्या होती है? क्योंकि आजकल के रीति रस्म प्रमाण जो बहुत प्यारा लगता है, तो प्यारे के तरफ न चाहते हुए भी आकर्षित हो जाते. ನಿಜವಾದ ಪ್ರೀತಿ ಪಾತ್ರ ಆತ್ಮಗಳ ವಿಶೇಷತೆ ಏನಾಗಿರ್ತದೆ? ಹೇಗೆ ಹೊರಗಿನ ಪ್ರಪಂಚದಲ್ಲಿ ಒಬ್ಬರು ಎಲ್ಲರಿಗೂ ಪ್ರೀತಿ ಪಾತ್ರ ಆಗಿದ್ದಾರಂದರೆ ಎಲ್ಲರೂ ಅವರ ಕಡೆಗೆ ಆಕರ್ಷಿತ ಆಗ್ತಾರೆ. जिसको आप लोग अपनी भाषा में अटैचमेंट कहते हो, क्योंकि प्यारा है तो अटैचमेंट भी होगी. लेकिन रियल और रॉयल प्यार की निशानी है, वो जितना ही प्यारा होगा उतना ही न्यारा भी होगा. इसलिए वह न स्वयं एक्स्ट्रा अटैचमेंट में आएगा, न दूसरा उसकी अटैचमेंट में आएगा. ಬಾಬಾ ಹೇಳ್ತಾರೆ, ನಿಜವಾದ ರಾಯಲ್
ಆತ್ಮಗಳಲ್ಲಿ ಇರುವ ಪ್ರೀತಿ ಹೇಗಿರ್ತದೆ ಅಂದರೆ, ಅವರು ಬೇರೆಯವರ ಕಡೆಗೆ ಆಕರ್ಷಣೆ ಆಗೋದಿಲ್ಲ, ಬೇರೆಯವರು ಅವರ ಕಡೆಗೆ ಆಕರ್ಷಣೆ ಆಗೋದಿಲ್ಲ. ಅವರು ಎಷ್ಟು ಪ್ರೀತಿ ಪಾತ್ರ ಆಗಿರ್ತಾರೋ ಅಷ್ಟೇ ನ್ಯಾರ ಆಗಿರ್ತಾರೆ. ಇಸ್ಕೋ ಕಹಾ ಜಾತಾ रियल प्यार, संपूर्ण प्यार। वह हर्षित रहेगा, आकर्षित भी होगा, परंतु हद की आकर्षण करने वाला नहीं। ನಿಜವಾದ ಪ್ರೀತಿ, ಸಂಪೂರ್ಣ ಆತ್ಮಿಕ ಪ್ರೀತಿ ಯಾರಲ್ಲಿ ಇರ್ತದೆ ಅವರು ಹರ್ಷಿತ ಆಗಿ ಇರ್ತಾರೆ, ಜನರನ್ನು ಆಕರ್ಷಣೆನೂ ಮಾಡ್ತಾರೆ. ಆದರೆ ಆ ಆಕರ್ಷಣೆ ಲೌಕಿಕದ ಆಕರ್ಷಣೆ ಇರೋದಿಲ್ಲ, ಹದ್ದಿನ ಆಕರ್ಷಣೆ ಇರೋದಿಲ್ಲ. ಅದು ಅಲೌಕಿಕ ಆತ್ಮಿಕ ಆಕರ್ಷಣೆ ಇರ್ತದೆ. तो रियल और रॉयल की निशानी क्या हुई? ಅತಿ ಪ್ಯಾರ, ಅತಿ ನ್ಯಾರ. ಹಾಗಾದರೆ ಸತ್ಯತೆ ಮತ್ತು ಘನತೆ ಉಳ್ಳಂತಹ ಆತ್ಮರ ಎರಡನೇ ಗುರುತು, ಅವರು ಅತಿ ಪ್ಯಾರ ಆಗಿರ್ತಾರೆ, ಅಷ್ಟೇ ಅತಿ ನ್ಯಾರ ಅಂದರೆ ಎಲ್ಲರಿಂದ ಭಿನ್ನ ಆಗಿರ್ತಾರೆ. रॉयल्टी की और विशेषता है, उस आत्मा में कभी भी किसी भी प्रकार के चाहे स्थूल चाहे सूक्ष्म मांगने के संस्कार नहीं होंगे, सदा संपन्न भरपूर रहेंगे. एक भरपूरता बाहर की होती, स्थूल वस्तुओं से, स्थूल साधनों से भरपूरता, और दूसरी होती है मन की भरपूरता. ಘನತೆ ಗೌರವ ಉಳ್ಳಂತಹ ಆತ್ಮರ ಮೂರನೇ ಲಕ್ಷಣ ಆಗಿದೆ, ಅವರಲ್ಲಿ ಬೇಡುವ ಸಂಸ್ಕಾರ ಇರೋದಿಲ್ಲ. ಅವರು ಸದಾ ಸಂಪನ್ನ ಭರ್ಪೂರ ಆತ್ಮ ಆಗಿರ್ತಾರೆ. ಭರ್ಪೂರತೆ ಅಂದರೆ ಸ್ಥೂಲ ವಸ್ತುಗಳಿಂದ ಸಂಪನ್ನ ಅಲ್ಲ, ಸ್ಥೂಲ ಸಾಧನೆಗಳಿಂದ ಸಂಪನ್ನ ಅಲ್ಲ. ಅದು ಒಂದು ರೀತಿಯ ಭರ್ಪೂರತೆ. और दूसरी होती है मन की ಭರ್ಪೂರತೆ. ಒಂದು ಸ್ಥೂಲ ಸಾಧನಗಳ ಭರ್ಪೂರತೆ, ಎರಡನೇದು ಮನಸ್ಸಿನ ಸಂಪನ್ನತೆ ಅಥವಾ ಭರಪೂರತೆ. जो मन से भरपूर रहता है उसके पास स्थूल वस्तु या साधन नहीं भी हो, फिर भी मन भरपूर होने के कारण वो कभी अपने में कमी महसूस नहीं करेगा, ना में भी हाँ का अनुभव करेगा. ಯಾರು ಮನಸ್ಸಿನಿಂದ ಸಂತೃಪ್ತ ಆಗಿರ್ತಾರೆ ಅವರ ಹತ್ತಿರ ಸ್ಥೂಲ ವಸ್ತುಗಳು ಸಾಧನಗಳು ಇಲ್ಲದಿದ್ದರೂ ಸಹ ಅವರು ಮನಸ್ಸಿನಿಂದ ಸಂತೃಪ್ತ ಆಗಿರ್ತಾರೆ, ಸಂಪನ್ನತೆಯ ಅನುಭವ ಮಾಡ್ತಾರೆ. ಯಾವುದಕ್ಕೂ ಸಹ ಇಲ್ಲ ಅಂತ ಹೇಳೋದಿಲ್ಲ, ಎಲ್ಲವೂ ನನ್ನ ಹತ್ತಿರ ಇದೆ, ನನಗೆ ಸಿಕ್ಕಿದೆ ಅಂತ ಅನುಭವ ಮಾಡ್ತಾರೆ. जिसका मन भरपूर नहीं होता वह आत्मा बाहर से कितनी भी वस्तु और साधन से भरपूर होते भी कभी अपने को भरपूर नहीं समझेगा. ಯಾರ ಮನಸ್ಸು ಭರ್ಪೂರ ಆಗಿರೋದಿಲ್ಲ ಅವರಿಗೆ ಹೊರಗಿನ ವಸ್ತುಗಳು ಸಾಧನಗಳು ಎಷ್ಟೇ ಸಿಕ್ಕಿದರೂ ಸಹ ಅವರು ಭರಪೂರತೆಯ ಅನುಭವ ಮಾಡೋದಿಲ್ಲ. ऐसी आत्मा सदा इच्छा के कारण चाहिए चाहिए का गीत गाती रहे. ಅಂತಹ ಅಸಂಪನ್ನ ಆತ್ಮರು ಇಚ್ಛೆ ಇರುವ ಕಾರಣ ಬೇಕು ಬೇಕು ಎಂಬ ಹಾಡನ್ನು ಸದಾ ಹೇಳ್ತಿರ್ತಾರೆ.
हर बात में ये होना चाहिए, ये करना चाहिए, ये मिलना चाहिए, ये बदलना चाहिए, हर समय यही गीत गाते रहेंगे। ಅತೃಪ್ತ ಆತ್ಮರು, ಅಸಂಪನ್ನ ಆತ್ಮರು ಸದಾ ಇದನ್ನೇ ಹಾಡ್ತಿರ್ತಾರೆ. ಇದು ಬೇಕಿತ್ತು, ಅದು ಬೇಕಿತ್ತು, ಇದು ಸಿಗಬೇಕು, ಈ ಥರ ಆಗಬೇಕಿತ್ತು, ಆ ಥರ ಆಗಬೇಕಿತ್ತು. और मन से भरपूर आत्मा सदा गीत गाती रहेगी, सब पा लिया, प्राप्त हो गया, ये होना चाहिए, ये करना चाहिए, ये चाहिए चाहिए भी ರಾಯಲ್ ಮಾಂಗನೆ ಕೆ ಸಂಸ್ಕಾರ. ಮನಸ್ಸಿನಿಂದ ಭರ್ಪೂರಾಗಿರುವಂತಹ ಆತ್ಮರು ಬೇಕು ಬೇಕು ಅಂತ ಹೇಳೋದಿಲ್ಲ. ಎಲ್ಲವೂ ಸಿಕ್ಕಿದೆ, ಎಲ್ಲವೂ ಪಡ್ಕೊಂಡಿದ್ದೇವೆ, ಎಲ್ಲವೂ ನಮಗೆ ಪ್ರಾಪ್ತಿಯಾಗಿದೆ ಅಂತ ಹೇಳ್ತಾರೆ. ಬೇಹದ್ ಕಿ ಸೇವಾ ಪ್ರತಿ सोचना कि ये होना चाहिए, ये करना चाहिए, वह अलग बात है. लेकिन स्व के हद के प्राप्ति अर्थ चाहिए चाहिए, ये ರಾಯಲ್ ಮಾಂಗನ है. ಸೇವೆಯ ಉದ್ದೇಶದಿಂದ ಇಂಥ ವಸ್ತುಗಳು ಬೇಕು, ಇಂಥ ಸಾಧನಗಳು ಬೇಕು ಅಂತ ಕೇಳುವುದು ಬೇರೆ ವಿಷಯ ಆಗಿದೆ. ಆದರೆ ತಮ್ಮ ಸ್ವಾರ್ಥಕ್ಕಾಗಿ, ತಮಗಾಗಿ ಇಂಥದ್ದನ್ನೇ ಬೇಕು, ಇಂಥದೇ ಇರಬೇಕು ಅಂತ ಹೇಳುವುದು ಅದು ರಾಯಲ್ ಭಿಕ್ಷೆ ಬೇಡುವುದಾಗಿದೆ. नाम चाहिए, मान चाहिए, शान चाहिए, प्यार चाहिए, पूछना चाहिए, ये सब हद की बातें. ನನ್ನ ಹೆಸರು ಬರಬೇಕು, ನನಗೆ ಎಲ್ಲರೂ ಸನ್ಮಾನ ಮಾಡಬೇಕು, ಸ್ಥಾನ ಕೊಡಬೇಕು, ಪ್ರೀತಿ ಕೊಡಬೇಕು, ನನ್ನನ್ನೇ ಕೇಳಬೇಕು, ಈ ಥರದ ಇಚ್ಛೆಗಳು ಸಹ ರಾಯಲ್ ಭಿಕ್ಷುಕತನ ಆಗಿದೆ. ये सब रॉयल मांगने का अंश है. रॉयल आत्मा में मांगने का अंश मात्र भी संस्कार नहीं होता है. ಸ್ಥಾನ ಮಾನ ಕೀರ್ತಿ ಕೇಳುವುದು ಸಹ ಬೇಡುವುದಾಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ರಾಯಲ್ ಆತ್ಮರಲ್ಲಿ ಬೇಡುವ ಸಂಸ್ಕಾರ ಅಂಶ ಮಾತ್ರನೂ ಇರೋದಿಲ್ಲ. ಸಮझा? ರಾಯಲ್ಟಿ ಕ್ಯಾ ಹೋತಿ? ತಿಳಿತಲ್ವಾ? ರಾಯಲ್ಟಿ ಘನತೆ, ಗೌರವ ಅಂದರೆ ಏನು ಅಂತ. तपस्या के चार्ट में यह सब चेक करना है. ऐसे नहीं मैंने किसी को गाली नहीं दी, क्रोध नहीं किया, नहीं, यह सब बातें तो चेक करना ही है. लेकिन पवित्रता की पर्सनालिटी, पवित्रता की रॉयल्टी कहाँ तक प्रैक्टिकल में रही, यह चेक करना. ನಾನು ಯಾರ ಮೇಲೆ ಕ್ರೋಧ ಮಾಡಿಲ್ಲ ತಾನೆ, ಯಾರಿಗೂ ದುಃಖ ಕೊಟ್ಟಿಲ್ಲ ತಾನೆ ಅಂತ ಚೆಕ್ ಮಾಡಿಕೊಳ್ತೀರಿ. ಅದು ಸಾಮಾನ್ಯ ವಿಚಾರ ಆಯಿತು. ಆದರೆ ತಪಸ್ಸಿನ ಅರ್ಥ ಆಗಿದೆ ಪವಿತ್ರತೆಯ ವ್ಯಕ್ತಿತ್ವದ ಬಗ್ಗೆ, ಪವಿತ್ರತೆಯ ಘನತೆಯ ಬಗ್ಗೆ ಬಾಬಾ ಏನೆಲ್ಲ ತಿಳಿಸಿಕೊಟ್ಟಿದ್ದಾರೆ ಅದು ನಿಮ್ಮಲ್ಲಿ ಪ್ರತ್ಯಕ್ಷವಾಗಿ ಬಂದಿದೆಯೋ ಹೇಗೆ ಅಂತ ಚೆಕ್ ಮಾಡಿಕೊಡಿ. ಅದನ್ನು ಚೆಕ್ ಮಾಡ್ಕೋಬೇಕು. ಇಸ್ಕೋ ಕಹೆಂಗೆ ತಪಸ್ವಿ ರಾಜ್. ಸಮझा? ರಾಯಲ್ಟಿ ಕ್ಯಾ ಹೇ? ಯಾರು ಈ ಥರ ಪವಿತ್ರತೆಯ ವ್ಯಕ್ತಿತ್ವವನ್ನು, ಪವಿತ್ರತೆಯ ಘನತೆ, ಗೌರವವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ, ಅದರಂತೆ ನಡ್ಕೋತಾರೆ, ಅವರಿಗೆ ಹೇಳಲಾಗ್ತದೆ ತಪಸ್ವಿ ರಾಜ್.
रॉयल आत्मा का चेहरा चलन दोनों ही सत्यता की सभ्यता अनुभव कराएंगे। वैसे भी रॉयल आत्माओं को सभ्यता की देवी कहा जाता है। उनका बोलना, देखना, चलना, खाना, पीना, उठना, बैठना, हर कर्म में सभ्यता, सत्यता ಸ್ವತಃ ही दिखाई देगी। ರಾಯಲ್ ಆತ್ಮರ ಮುಖಚರ್ಯೆಯಲ್ಲಿ ಮತ್ತು ಚಲನೆಯಲ್ಲಿ ಸತ್ಯತೆಯ ಸಭ್ಯತೆ ಕಾಣಿಸ್ತದೆ. ಮಾತನಾಡುವುದು, ನೋಡುವುದು, ಓಡಾಡುವುದು, ಊಟ ಮಾಡೋದು, ಕೂಡುವುದು, ಏಳುವುದು ಪ್ರತಿಯೊಂದರಲ್ಲಿಯೂ ಸಹ ಸಭ್ಯತೆಯ ಅನುಭವ ಆಗ್ತದೆ ನೋಡುವಂಥವ್ರಿಗೆ. ಅಂತಹ ಆತ್ಮರಿಗೆ ಜನ ಹೇಳ್ತಾರೆ, ಇವರು ಸಭ್ಯತೆಯ ದೇವಿಯಾಗಿದ್ದಾರೆ, ಸಭ್ಯತೆಯ ದೇವತಾ ಆಗಿದ್ದಾರೆ ಅಂತ. ऐसे नहीं कि मैं तो सत्य को सिद्ध कर रहा हूँ और सभ्यता हो ही नहीं. कई बच्चे कहते वैसे क्रोध नहीं आता, लेकिन कोई झूठ बोलता है तो क्रोध आ जाता. उसने झूठ बोला, आपने क्रोध से बोला, तो दोनों में राइट कौन है? ಕೆಲವರು ಹೇಳ್ತಾರೆ, ನನಗೆ ಸಿಟ್ಟು ಬರೋದಿಲ್ಲ, ನಾನಾಗಿ ಸಿಟ್ಟು ಮಾಡೋದಿಲ್ಲ. ಆದರೆ ಯಾರಾದರೂ ಸುಳ್ಳು ಹೇಳಿದರೆ ನನಗೆ ಸಿಟ್ಟು ಬರ್ತದೆ. ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಅವರು ಸುಳ್ಳು ಹೇಳಿದ್ದು ಒಂದು ತಪ್ಪು, ನೀವು ಕ್ರೋಧ ಮಾಡಿದ್ದು ಇನ್ನೊಂದು ತಪ್ಪು. ಇದರಲ್ಲಿ ಸರಿ ಯಾರ್ದಿದೆ? सत्यता को सिद्ध करने वाला सदा सभ्यता वाला होगा. ಬಾಬಾ ಹೇಳ್ತಾರೆ, ಸುಳ್ಳು ಹೇಳೋರ್ನ ನೋಡಿ ನಿಮಗೆ ಸಿಟ್ಟು ಬರಬಾರದು. ನೀವು ಪ್ರೀತಿಯಿಂದ ಅವರಿಗೆ ಸಮಜಾಯಿಸಬೇಕು. ನೀವು ಕ್ರೋಧ ಮಾಡಿದರೆ ನೀವು ಒಂದು ಪಾಪ ಮಾಡದಂತೆ ಆಗ್ತದೆ. ಆದರೆ ಮಕ್ಕಳು ಚತುರತೆಯಿಂದ ಹೇಳ್ತಾರೆ, ಬಾಬಾ ನಾವು ಕ್ರೋಧ ಮಾಡಿಲ್ಲ, ಆದರೆ ನಮ್ಮ ಧ್ವನಿನೇ ಅಷ್ಟು ದೊಡ್ಡದಾಗಿದೆ ಅಂತ. ಸುಳ್ಳು ಹೇಳೋರ್ನ ನೋಡಿದ ಕೂಡಲೇ ನಮ್ಮ ಧ್ವನಿ ಏರಿಬಿಡ್ತದೆ ಅಂತ ಹೇಳ್ತಾರೆ. ಆವಾಜ್ ಹಿ ಬಡಾ ಹೈ, ಆವಾಜ್ ಹಿ ಐಸಾ ತೇಜ್ ಹೈ, ಹಮ್ ಕ್ರೋಧ नहीं करते. साइंस के साधनों से आवाज़ को कम और ज़्यादा कर सकते हैं ना, तो क्या साइलेंस की पावर से अपनी आवाज़ की गति को धीमी या तेज नहीं कर सकते? ಅದಕ್ಕೆ ಬಾಬಾ ಕೇಳ್ತಾರೆ, ವಿಜ್ಞಾನದ ಸಾಧನಗಳಿಂದ ನೀವು ಮಾತನಾಡುವಾಗ ಧ್ವನಿ ಹೆಚ್ಚು ಮಾಡ್ತಾರೆ, ಕಡಿಮೆನೂ ಮಾಡ್ತಾರೆ. ಮೈಕಿನ ಮೂಲಕ ಮಾತನಾಡುವಾಗ ಒಮ್ಮೊಮ್ಮೆ ಜಾಸ್ತಿ ಜೋರಾಗಿ ಧ್ವನಿ ಕೊಡ್ತಾರೆ, ಒಮ್ಮೊಮ್ಮೆ ಕಡಿಮೆ ಕೊಡ್ತಾರೆ. ವಿಜ್ಞಾನ ಧ್ವನಿಯನ್ನು ಹೆಚ್ಚು ಮಾಡ್ತದೆ, ಕಡಿಮೆನೂ ಮಾಡ್ತದೆ. ಶಾಂತಿಯ ಶಕ್ತಿ ಉಳ್ಳಂಥ ನೀವು ಆತ್ಮರು ನಿಮ್ಮ ಧ್ವನಿಯನ್ನು ಕಡಿಮೆ ಮಾಡಲಿಕ್ಕೆ ಆಗಲ್ಲ ಏನು? इससे तो ये टेप रिकॉर्ड या माइक अच्छा है जो आवाज़ कम ज़्यादा कर सकते हो. तो ये चेक करो कि सत्यता के साथ सभ्यता भी है. अगर सभ्यता नहीं तो सत्यता नहीं. ನಿಮ್ಮ ಧ್ವನಿಯ ಮೇಲೆ ನಿಮಗೆ ನಿಯಂತ್ರಣ ಇಲ್ಲ ಅಂದರೆ ನಿಮಗಿಂತ ಆ ಟೇಪ್ ರೆಕಾರ್ಡ್ ಅಥವಾ ಮೈಕ್ ಏನಿದೆ ಅದು ಎಷ್ಟೋ ಒಳ್ಳೆಯದು. ಅದರ ಧ್ವನಿಯನ್ನು ನಾವು ಕಡಿಮೆನೂ ಮಾಡ್ಬೋದು, ಜಾಸ್ತಿನೂ ಮಾಡ್ಬೋದು. ನೀವು ಚೈತನ್ಯ ಆತ್ಮಗಳಾಗಿ ನಿಮ್ಮ ಧ್ವನಿಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಆಗಲ್ಲ ಅಂದರೆ ನಿಮ್ಮಲ್ಲಿ ಸಭ್ಯತೆ ಇಲ್ಲ ಅಂತ ಅರ್ಥ ಆಗ್ತದೆ.
तो प्योरिटी की रॉयल्टी सदा प्रत्यक्ष रूप में दिखाई दे। ऐसे नहीं, अंदर में रॉयल्टी है, बाहर में नहीं देखने आती। अगर अंदर है तो बाहर में जरूर दिखाई देगी। सत्यता की रॉयल्टी को कोई छिपा नहीं सकता। इसमें गुप्त नहीं रहना है। ಎಲ್ಲಿ ಸತ್ಯತೆ ಇರ್ತದೆ ಅದನ್ನು ಮುಚ್ಚಿ ಇಡೋದಕ್ಕೆ ಆಗೋದಿಲ್ಲ. ಕೈ ಕಹತೆ ಹಮ್ ಗುಪ್ತ ಪುರುಷಾರ್ಥಿ ಇಸ್ಲಿಯೇ ಗುಪ್ತ ರಹತೆ. ಕೆಲವರು ಹೇಳ್ತಾರೆ ನಮ್ಮಲ್ಲಿ ಸತ್ಯತೆ ಇದೆ, ಆದರೆ ನಾವು ಗುಪ್ತ ಪುರುಷಾರ್ಥಿಯಾಗಿದ್ದೇವೆ. ನಮ್ಮಲ್ಲಿ ಇರುವ ಸತ್ಯತೆ ಸಭ್ಯತೆ ಎಲ್ಲವೂ ಗುಪ್ತ ಆಗಿದೆ ಅಂತ. ಲೇಕಿನ್ जैसे सूर्य को कोई छिपा नहीं सकता, सत्यता के सूर्य को कोई छिपा नहीं सकता. न कोई कारण छिपा सकता है, न कोई व्यक्ति. ಹೇಗೆ ಸೂರ್ಯನನ್ನು ಯಾರಿಂದನೂ ಬಚ್ಚಿ ಇಡೋದಕ್ಕೆ ಮುಚ್ಚಿ ಇಡೋದಕ್ಕೆ ಆಗೋದಿಲ್ಲ, ಹಾಗೆ ಸತ್ಯತೆ ಇರುವಂಥ ವ್ಯಕ್ತಿಯ ಸತ್ಯತೆಯನ್ನು ಯಾರಿಂದನೂ ಮುಚ್ಚಿ ಇಡೋದಕ್ಕೆ ಆಗೋದಿಲ್ಲ. ಸತ್ಯ ಸದಾ ಹಿ ಸತ್ಯ है. ಸತ್ಯತಾ ಕಿ ಶಕ್ತಿ ಸಬ್ಸೆ ಮಹಾನ್ है. ಸತ್ಯ ಅಂದ್ರೇ ಸತ್ಯ. ಸತ್ಯತೆಯ ಶಕ್ತಿ ಎಲ್ಲ ಶಕ್ತಿಗಳಲ್ಲಿ ಮಹಾನ ಶಕ್ತಿಯಾಗಿದೆ. सत्यता सिद्ध करने से सिद्ध नहीं होती. सत्यता की शक्ति को स्वतः ही सिद्ध होने की सिद्धि प्राप्त होती. ಸತ್ಯತೆಯನ್ನು ಸಿದ್ಧ ಮಾಡುವ ಅಗತ್ಯ ಇರೋದಿಲ್ಲ. ಸತ್ಯ ತಾನೇ ಸಿದ್ಧ ಆಗಿಬಿಡ್ತದೆ. ಅಂತಹ ಸಿದ್ಧಿ ಸತ್ಯತೆಗೆ ಸಿಕ್ಕಿದೆ. अगर कोई सत्यता को सिद्ध करना चाहता है तो वह सिद्ध जिद्द हो जाती. इसलिए सत्यता स्वयं ही सिद्ध होती है. ಯಾರಾದರೂ ತಮ್ಮ ಸತ್ಯತೆಯನ್ನು ಸಿದ್ಧ ಮಾಡಲಿಕ್ಕೆ ಹೋದರೆ ಅದು ಸಿದ್ಧ ಆಗೋದಿಲ್ಲ, ಅದು ಅವರ ಜಿದ್ದಾಗಿ ಬಿಡ್ತದೆ, ಅಂದರೆ ಹಠ ಆಗ್ತದೆ. ಸತ್ಯತೆಯನ್ನು ಯಾರೂ ಸಿದ್ಧ ಮಾಡುವ ಅಗತ್ಯ ಇಲ್ಲ, ಅದು ತಾನಾಗಿ ಸಿದ್ಧ ಆಗಿಬಿಡ್ತದೆ. समझा? तपस्या वर्ष में क्या दिखाना है? प्योरिटी की पर्सनालिटी और रॉयल्टी. ತಪಸ್ಸಿನ ವರ್ಷದಲ್ಲಿ ಏನನ್ನು ತೋರಿಸಬೇಕು? ನಮ್ಮಲ್ಲಿ ಇರುವ ಪವಿತ್ರತೆಯ ವ್ಯಕ್ತಿತ್ವ ಹೇಗಿದೆ? ಪವಿತ್ರತೆಯ ಘನತೆ ಗೌರವ ಎಷ್ಟಿದೆ ನಮ್ಮಲ್ಲಿ? ಅದರ ಲಕ್ಷಣಗಳು ನಮ್ಮಲ್ಲಿ ಎಷ್ಟು ಕಾಣ್ತಾ ಇವೆ ಅಂತ ಪ್ರತಿಯೊಬ್ಬರೂ ನೋಡ್ಕೋಬೇಕಾಗಿದೆ. ऐसे सदा याद में समाये हुए श्रेष्ठ आत्माएं, सदा प्योरिटी की रियलिटी और रॉयल्टी में रहने वाले, सदा मन से संपन्न भरपूर रहने वाली आत्माओं को बाप दादा का याद प्यार और नमस्ते. ಸದಾ ತಂದೆಯ ನೆನಪಿನಲ್ಲಿ ಸಮಾವೇಶ ಆಗಿರುವಂತಹ ಶ್ರೇಷ್ಠ ಆತ್ಮರಿಗೆ, ಪವಿತ್ರತೆಯ ಸತ್ಯತೆ ಮತ್ತು ಘನತೆಯ ಅನುಭವ ಮಾಡುವಂತಹ ಮಕ್ಕಳಿಗೆ, ಸದಾ ಮನಸ್ಸಿನಿಂದ ಸಂಪನ್ನ ಮತ್ತು ಭರ್ಪೂರ ಆಗಿರುವಂತಹ ಆತ್ಮರಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಪಾರ್ಟಿಯೋನ್ ಸೆ ಮುಲಾಕಾತ್. ಬಂದಂತಹ ಮಕ್ಕಳ ಜೊತೆಗೆ ಬಾಬಾ ಮಾತಾಡ್ತಾ ಇದ್ದಾರೆ. अपने को पद्मा पदम भाग्यवान अनुभव करते हो.
इतना श्रेष्ठ भाग्य सारे कल्प में किसी भी आत्मा का नहीं। चाहे कितने भी नामी ग्रामी आत्माएं हो, आपके भाग्य के आगे उनका भाग्य अल्पकाल का भाग्य है और ब्राह्मण आत्माओं का अविनाशी भाग्य है। ತಾವೆಲ್ಲರೂ ಪದ್ಮಾಪದಂ ಭಾಗ್ಯಶಾಲಿಗಳು ಆಗಿದ್ದೀರಾ. ನಿಮಗೆ ಸಿಕ್ಕಿರುವಂಥ ಭಾಗ್ಯ ಕಲ್ಪದಲ್ಲಿ ಯಾರಿಗೂ ಸಿಗೋದಿಲ್ಲ. ಸಿಕ್ಕಿದರೂ ಅವರಿಗೆ ಅಲ್ಪಕಾಲದ ಭಾಗ್ಯ ಸಿಗ್ತದೆ. ನಿಮಗೆ ಅವಿನಾಶಿ ಭಾಗ್ಯ ಸಿಕ್ಕಿದೆ. सिर्फ एक जन्म का नहीं, जन्म जन्म का भाग्य अधिकार में मिलता है. बच्चा अर्थात वर्षे का अधिकारी. अधिकार का नशा है या उतरता चढ़ता है. आधा कल्प नीचे उतरे, अभी क्या करना है. ನಿಮಗೆ ಜನ್ಮ ಜನ್ಮಾಂತರದ ಭಾಗ್ಯ ತಂದೆಯಿಂದ ಆಸ್ತಿಯ ರೂಪದಲ್ಲಿ, ಅಧಿಕಾರದ ರೂಪದಲ್ಲಿ ಸಿಕ್ಕಿದೆ. ಈ ಅಧಿಕಾರದ ನಶೆ ನಿಮ್ಮಲ್ಲಿ ಒಂದೇ ಸಮಾನವಾಗಿ ಇರುತ್ತೋ ಅಥವಾ ಮೇಲೆ ಕೆಳಗೆ ಆಗ್ತಾ ಇರ್ತದೆ. ಚಲನಾ ಹೇ, ಚढ़ना है या उड़ना है. उड़ने वाली चीज़ बीच में कभी रुकती नहीं. रुकेंगे तो नीचे आए. आधा कल्प तो नीचे ही उतरे, अभी क्या करना है. ಅರ್ಧ ಕಲ್ಪದಿಂದ ಕೆಳಗೆ ಇಳಿತಾನೆ ಬಂದಿದ್ದೀರಿ. ಈಗ ನಡಿಬೇಕು, ಏರಬೇಕು ಅಥವಾ ಹಾರಬೇಕು. ಹಾರುವಂಥ ವಸ್ತು ಮಧ್ಯದಲ್ಲಿ ನಿಲ್ಲೋದಿಲ್ಲ. ನಿಂತರೆ ಅದು ಕೆಳಗೆ ಬಂದ್ಬಿಡ್ತದೆ. थोड़े से समय में भी रुकेंगे फिर उड़ेंगे तो मंजिल पर कैसे पहुँचेंगे. इसलिए सदा उड़ते रहो. उड़ेगा कौन? जो हल्का होगा. ಹಾರ್ತಾ ಹಾರ್ತಾ ಮಧ್ಯದಲ್ಲಿ ಕೂತ್ಕೊಳ್ಳೋದೋ ನಿಲ್ಲೋದೋ ಮತ್ತೆ ಹಾರೋದು, ಈ ಥರ ಮಾಡಿದರೆ ಗುರಿಯನ್ನು ಯಾವಾಗ ತಲುಪ್ತೀರಿ. ಆದ್ದರಿಂದ ಸದಾ ಹಾರ್ತಾ ಇರಿ. ಸದಾ ಹಾರುವುದಕ್ಕೆ ಯಾರಿಂದ ಸಾಧ್ಯವಾಗ್ತದೆ. ಜೋ ಹಲ್ಕಾ ಹೋಗ. ಹಲ್ಕೆ ಹೋನಾ. ನಾ ತನ್ ಕಾ ಮನ್ ಕಾ ಸಂಬಂಧ ಕಾ ಬೋझ. ಸದಾ ಹಗುರ ಆಗಿ ಹಾರ್ತಿರಿ ತಾನೆ. ಶರೀರದ ಭಾರನೂ ಇರಬಾರದು, ಮನಸ್ಸಿನ ಭಾರನೂ ಇರಬಾರ್ದು, ಸಂಬಂಧದ ಭಾರನೂ ಇರಬಾರ್ದು. अगर बोझ नहीं है तो रुकते क्यों हो. जो बोझ वाली चीज़ है वो नीचे आती है और जो हल्की होती है वह सदा ऊपर रहती है. आप सब तो डबल लाइट होना. ಭಾರ ಇರುವಂಥ ವಸ್ತು ಕೆಳಗೆ ಬರ್ತದೆ, ಹಗುರವಾದ ವಸ್ತು ಮೇಲೆ ಹಾರ್ತದೆ. ತಾವೆಲ್ಲ ಮಕ್ಕಳು ಡಬಲ್ ಲೈಟ್ ಆಗಿದ್ದೀರಲ್ವಾ. ಡಬಲ್ ಹಗುರ ಆಗಿದ್ದೀರಂದರೆ ಸದಾ ಹಾರ್ತಾ ಇರಬೇಕು. वरदान. मेरेपन की खोट को समाप्त कर भरपूरता का अनुभव करने वाले ಸಂಪೂರ್ಣ ಟ್ರಸ್ಟಿ ಭವ. ನನ್ನತನದ ಕೊರತೆಯನ್ನು ಸಮಾಪ್ತಿ ಮಾಡಿ ಸಂಪನ್ನತೆಯ ಅನುಭವ ಮಾಡುವಂತಹ ಸಂಪೂರ್ಣ ಟ್ರಸ್ಟಿ ಆಗಿರಿ. यदि बाप की श्रीमत प्रमाण निमित्त बनकर रहो तो न मेरी प्रवृत्ति है न मेरा सेंटर है. प्रवृत्ति में हो तो भी ट्रस्टी हो, सेंटर पर हो तो भी बाप के सेंटर है न कि मेरे.
इसलिए सदाशिव बाप की भंडारी है, ब्रह्मा बाप का भंडारा है। इस स्मृति से भरपूरता का अनुभव करेंगे। ಸದಾ ಶ್ರೀಮತದ ಆಧಾರದಿಂದ ನಿಮಿತ್ತಾಗಿ ನಡೀತಾ ಇದ್ದರೆ, ಪ್ರವೃತ್ತಿಯಲ್ಲಿ ಇದ್ದರೂ ಸಹ ಟ್ರಸ್ಟಿಯಾಗಿ ಇರಬಹುದು. ಪ್ರವೃತ್ತಿಯಲ್ಲಿ ಇರೋರು ಟ್ರಸ್ಟಿಯಾಗಿ ಇರಬಹುದು. ಸೇವಾ ಕೇಂದ್ರದಲ್ಲಿ ಇರುವಂಥವರು ಟ್ರಸ್ಟಿಯಾಗಿ ಇರಬೇಕು. ಬಾಬಾ ಹೇಳ್ತಾರೆ, ಪ್ರವೃತ್ತಿನೂ ನಿಮ್ಮದಲ್ಲ, ಸೇವಾ ಕೇಂದ್ರನೂ ನಿಮ್ಮದಲ್ಲ. ಸದಾ ತಿಳ್ಕೊಳ್ಳಿ, ನಿಮ್ಮ ಭಂಡಾರಿಯಲ್ಲಿ ಇರುವಂಥ ಹಣ ಶುಭಾಬೋರ್ದಾಗಿದೆ. ಅಡುಗೆ ಮನೆಯಲ್ಲಿ ಇರುವಂತಹ ದವಸ ಧಾನ್ಯಗಳು, ಆಹಾರ ಪದಾರ್ಥಗಳೆಲ್ಲ ಬ್ರಹ್ಮಬಾಬಾ ಕೊಟ್ಟಿರುವಂಥದ್ದಾಗಿದೆ. ಈ ಒಂದು ಸ್ಮೃತಿಯಿಂದ ನೀವು ಸದಾ ಭರಪೂರತೆಯ ಅನುಭವ ಮಾಡುವಿರಿ. ಮೇರಾಪನ್ ಲಾಯ तो भंडारा और भंडारी में बरकत नहीं हो. ಹಣನೂ ನನ್ನದು, ಅಡುಗೆ ಮನೆಯೂ ನನ್ನದು ಅಂತ ತಿಳ್ಕೊಂಡ್ರೆ ಅಲ್ಲಿ ವೃದ್ಧಿಯಾಗೋದಿಲ್ಲ. किसी भी कार्य में अगर कोई खोट अथवा कमी है तो इसका कारण बाप की बजाय मेरेपन की खोट अर्थात अशुद्धि ಮಿಕ್ಸ್ है. ಯಾವುದೇ ಒಂದು ಕಾರ್ಯದಲ್ಲಿ ಕೊರತೆ ಇದೆ, ಕಮ್ಮಿ ಆಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ನನ್ನತನ. ಪ್ರತಿಯೊಂದೂ ಸಹ ತಂದೆ ಕೊಟ್ಟಿದ್ದು ಅಂತ ತಿಳ್ಕೊಳ್ಳೋದರ ಬದಲಾಗಿ ನನ್ನದು ಅಂತ ಹೇಳುವುದೇ ಆ ಕೊರತೆಗೆ ಕಾರಣ ಆಗಿದೆ. ಕೊರತೆ ಅಂದ್ರೇ ಅಶುದ್ಧತೆ. ನನ್ನದು, ನಾನು ಎಂಬ ಅಶುದ್ಧತೆ ಬಂದಾಗ ಅಲ್ಲಿ ಕೊರತೆಯ ಅನುಭವ ಆಗ್ತದೆ. ಸ್ಲೋಗನ್: ಬಾಪ್ ಸಮಾನ್ ಬನನಾ ಹೇ तो समझना, चाहना और करना तीनों को समान बनाओ. ತಂದೆಯ ಸಮಾನ ಆಗುವುದು ಅಂದರೆ ತಿಳ್ಕೊಳ್ಳುವುದು, ಬಯಸುವುದು ಮತ್ತು ಮಾಡುವುದು ಮೂರು ಸಮಾನ ಆಗಿರಬೇಕು. सूचना: आज मास का तीसरा रविवार है. सभी राजयोगी तपस्वी भाई बहनें सायं 6:30 से 7:30 बजे तक विशेष योग अभ्यास के समय मास्टर सर्वशक्तिवान के शक्तिशाली स्वरूप में स्थित होकर सर्वशक्तियों का महादान करें. दुखियों की पुकार सुने, उपकार करें. ಮೂರನೇ ಭಾನುವಾರ ಇರುವ ಕಾರಣ ಇಂದು ಸಂಜೆ 6:30ಯಿಂದ 7:30 ತನಕ ಎಲ್ಲ ತಪಸ್ವಿ ರಾಜಯೋಗಿ ಸಹೋದರ ಸಹೋದರಿಯರು ವಿಶೇಷ ಯೋಗದ ಅಭ್ಯಾಸ ಮಾಡಬೇಕು. ಆ ಸಮಯದಲ್ಲಿ ಮಾಸ್ಟರ್ ಸರ್ವಶಕ್ತಿವಾನಾಗಿ ಶಕ್ತಿಶಾಲಿ ಕಿರಣಗಳನ್ನು, ಶಕ್ತಿಯ ಮಹಾದಾನವನ್ನು ಎಲ್ಲರಿಗೂ ಕೊಡಬೇಕು. ದುಃಖಿಗಳ ಕರೆಯನ್ನು ಕೇಳಬೇಕು ಮತ್ತು ಎಲ್ಲರ ಮೇಲೆ ಉಪಕಾರ ಮಾಡಬೇಕು. ಅಚ್ಚಾ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.
ಏನೆಂದು ನಾನಿನ್ನ ಹಾಡಲಿ, ನೀನೊಲಿದಿಹ ಮನದಾನಂದ, ಏನೆಂದು ನಾನಿನ್ನ ಬಣ್ಣಿಸಲಿ, ನೀನೊಲಿದಿಹ ಮನದಾನಂದ, ಏನೆಂದು ನಾನಿನ್ನ ಬಣ್ಣಿಸಲಿ. ಉಪಕಾರದ ಸ್ಮರಣೆಯು ಬಾಬಾ ಶಿವ ಬಾಬಾ, ಏನೆಂದು ನಾನಿನ್ನ ಹಾಡಲಿ. ಚೇತನವಾಗಿ ಬಂದೆ, ಮುದುಡಿ ಹೋದ ಮನದಿ ನೂತನ ವಸಂತವಾಗಿ ನಿಂದೆ, ಮುದುಡಿ ಹೋದ ಮನದಿ ನೂತನ ವಸಂತವಾಗಿ ನಿಂದೆ. ಲೋಕದಿ ನಿನಗೆ ಸಮನಾರಿಲ್ಲ, ಲೋಕದಿ ನಿನಗೆ ಸಮನಾರಿಲ್ಲ, ಹೋಲಿಸಲಾರು ನಿನ್ನಂತಿಲ್ಲ. ಉಪಕಾರದ ಸ್ಮರಣೆಯು ಬಾಬಾ ಶಿವ ಬಾಬಾ, ಏನೆಂದು ನಾನಿನ್ನ ಹಾಡಲಿ, ಏನೆಂದು ನಾನಿನ್ನ ಹಾಡಲಿ. ಜೀವನವಾನಿ ನಿಶ್ಚಿಂತಗೊಳಿಸಿದೆ, ಚಿಂತೆಯ ಚಿತೆಯಿಂದ ಇಳಿಸಿದೆ. ಜೀವನವಾ